ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಒಂದು ಚಿಕ್ಕದಾದಂಥ ಟ್ರಾವೆಲಿಂಗ್ ವ್ಲಾಗ್ ನೋಡೋಣ. ತ್ರ್ಯಂಬಕೇಶ್ವರ ದೇವಸ್ಥಾನ ಹಾಗೆ ಶಿರಡಿ ಸಾಯಿಬಾಬಾ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ. ಇದು ಬಂದುಬಿಟ್ಟು 30ನೇ ತಾರೀಕು ಮಂಗಳವಾರದ ವ್ಲಾಗ್ ಇರುತ್ತೆ. ಇವತ್ತು ತುಂಬಾ ವಿಶೇಷವಾದಂಥ ದಿನ, ಯಾಕಂದರೆ ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಇರೋದ್ರಿಂದ ನಾವು ಶಿರಡಿ ಸಾಯಿಬಾಬಾ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ. ನಾವು ಮುಂಬೈಯಲ್ಲಿ ಇರೋದ್ರಿಂದ ನಮಗೆ ಶಿರಡಿಗೆ ರೀಚ್ ಆಗೋದಕ್ಕೆ ಒಂದು 4 ಅವರ್ ಬೇಕಾಗುತ್ತೆ. ಹೋಗ್ತಾ ಹೋಗ್ತಾ ಹಾಗೆ ನಾಶಿಕಲ್ಲಿ ತ್ರ್ಯಂಬಕೇಶ್ವರ ದೇವಸ್ಥಾನನೂ ಹೋಗಿ ಬರೋಣ ಅಂತ ಹೋಗ್ತಿದ್ದೀವಿ. ಮಕ್ಕಳಿದ್ರೆ ಜರ್ನಿ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ. ನಾವು ಹಾಗೆ ಹೋಗ್ತಾ ಹೋಗ್ತಾ ಬೆಳಗ್ಗೆ ಒಂದು 9:30-10 ಗಂಟೆಗೆ ನಾಷ್ಟ ಮಾಡಿಬಿಡೋಣ ಅಂತ ನಾಷ್ಟ ಮಾಡೋದಕ್ಕೆ ಇವಾಗ ಇಳಿದಿದ್ದೀವಿ. ಇಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೂ ತುಂಬಾ ಚೆನ್ನಾಗಿತ್ತು. ಮಕ್ಕಳು ಸ್ವಲ್ಪ ಹೊತ್ತು ಆಟ ಆಡಿದರು, ಅವರಿಗೂ ಗಾಡೀಲಿ ಕೂತು ಬೇಜಾರಾಗಿತ್ತಲ್ವ. ಇವಾಗ ನಾಷ್ಟ ಇಡ್ಲಿ ವಡೆ ಎಲ್ಲ ತಿಂದ್ವಿ. ಇವನು ನನ್ನ ಚಿಕ್ಕ ಮಗ, ಇವನು ಯಾವಾಗಲೂ ಜಾಸ್ತಿ ಮಸ್ತಿ ಇರುತ್ತೆ. ಮಕ್ಕಳಿಗೆ ಸ್ಯಾಂಡ್ವಿಚ್ ಬೇಕಿತ್ತು, ಅವರು ಸ್ಯಾಂಡ್ವಿಚ್ ತಿಂದರು. ಇಲ್ಲೇ ನಾಷ್ಟ ಎಲ್ಲ ಮಾಡಿ ಮತ್ತಿನ್ನು ನಾವು ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಮಕ್ಕಳಿಗೆ ಆಟ ಆಡೋಕ್ಕೆ ಮಾತ್ರ ತುಂಬಾ ಚೆನ್ನಾಗಿತ್ತು. ಮಕ್ಕಳಿಗೂ ಸ್ವಲ್ಪ ಟೈಮ್ ಪಾಸ್ ಆಯಿತು. ಇಲ್ಲಿ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮನೆ ಬಿಟ್ಟಿದ್ದು ಒಂದು 6 ಗಂಟೆಗೆ ಬಿಟ್ಟಿದ್ದು. ತ್ರ್ಯಂಬಕೇಶ್ವರ ದೇವಸ್ಥಾನಕ್ಕೆ ರೀಚ್ ಆಗೋದಕ್ಕೆ 12 ಗಂಟೆ ಆಯಿತು ಕರೆಕ್ಟಾಗಿ ನಮಗೆ. ನಾವು ಇವಾಗ ದೇವಸ್ಥಾನನ ಕೂಡ ರೀಚ್ ಆದ್ವಿ. ಗಾಡಿ ಪಾರ್ಕ್ ಮಾಡಿ ನಾವು ಹೋಗ್ತಿದ್ದಂಗೆ ದೇವಸ್ಥಾನದ ಕಡೆ ನಿಮಗೆ ಸೈಡಿಗೆಲ್ಲ ಅಂಗಡಿಗಳು ಕಾಣಿಸುತ್ತೆ. ತುಂಬಾ ಕಡಿಮೆ ರೇಟಿಗೆ ಹಾಗೆ ತುಂಬ ವೆರೈಟಿ ಪೂಜೆ ಸಾಮಾನಾಗಲಿ, ಶಂಕು ಹಾಗೆ ರುದ್ರಾಕ್ಷಿ ಮಾಲೆ ಎಲ್ಲ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ. ನೀವು ಅಲ್ಲಿ ತಗೊಳ್ಬೋದು. ಇಲ್ಲಿಂದ ತಗೊಂಡೋದ್ರೆ ನೆನಪು ಕೂಡ ಇರುತ್ತೆ. ತುಂಬಾ ಅಂಗಡಿ ಇದ್ದಾವೆ. ನಾವು ಅಲ್ಲಿ ಶಿವನ ಮೂರ್ತಿ, ಶಿವಲಿಂಗ ಎಲ್ಲ ತುಂಬಾ ಚೆನ್ನಾಗಿದೆ. ಇದೆ ನೋಡಿ ದೇವಸ್ಥಾನ. ನಾವಿವಾಗ ದೇವಸ್ಥಾನಕ್ಕೆ ಪೂಜೆ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀವಿ. ಸ್ಪೆಷಲ್ ದರ್ಶನಿಗಾದರೆ 200 ರೂಪಾಯಿ ಆಗುತ್ತೆ. ಅಲ್ಲಿ ಫ್ರೀ ದರ್ಶನಿಗಂತ ಹೋಗ್ತಾ ಇದ್ದೀವಿ. ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ರಶ್ ಇತ್ತು. ನಾವು 12 ಗಂಟೆಗೆ ಲೈನಿಗೆ ನಿಂತ್ಕೊಂಡಿದ್ದು. ನಮ್ಮ ಪೂಜೆ ಮುಗಿಸಿ ಹೊರಗೆ ಬರೋಷ್ಟರಲ್ಲೇ 2 ಗಂಟೆ ಆಯಿತು. ನಿಮಗೆ ಈ ಥರ ಲೈನಲ್ಲಿ ಇದ್ದಾಗಲೇ ಲೈವ್ ದರ್ಶನ್ ನೋಡ್ತಿರ್ಬೋದು. ನಾವು ಪೂಜೆ ನಡೀತಿರೋದು ಎಲ್ಲ ಲೈವ್ ದರ್ಶನ್ ನಮಗೆ ಅಲ್ಲಿ ಟಿವಿಯಲ್ಲಿ ತೋರಿಸ್ತಿರ್ತಾರೆ. ಹಾಗೆ ಅಲ್ಲಿ ಲೈನಲ್ಲಿ ನಿಂತ್ಕೊಳ್ಳುವಾಗ ಅಷ್ಟೇನು ಪ್ರಾಬ್ಲಮ್ ಏನಾಗಲ್ಲ. ಕೂತ್ಕೊಳ್ಳೋದಕ್ಕೆ ಸೀಟೆಲ್ಲ ಇರುತ್ತೆ. 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಒಂದು ಹೌದು. ರಿಶು ಬೇಬಿ ತುಂಬಾನೇ ಕಾಡಿಸ್ತಿದ್ಲು. ಹೇಗೆ ನೋಡಿ ನನ್ನ ಮಗ ಆಟ ಆಡಿಸ್ತಿದ್ದಾನೆ ಅಂತ. ಇವಳು ಬಂದ್ಬಿಟ್ಟು ನಮ್ಮ ಯಜಮಾನ್ರ ಫ್ರೆಂಡ್ ಮಗಳು. ಕೊನೆಗೆ 2 ಗಂಟೆಗೆ ನಮಗೆ ದರ್ಶನ ಆಯಿತು. ಇದೆ ನೋಡಿ ದೇವಸ್ಥಾನ. 12 ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಯುತ್ತಲ್ಲ, ಅದೇ ದೇವಸ್ಥಾನ ಇದು. ಇದೇ ನನ್ನ ಚಿಕ್ಕದಾದಂಥ ಫ್ಯಾಮಿಲಿ. ಅವಳು ನಮ್ಮ ಮನೆಯವರ ಫ್ರೆಂಡ್ ಮಗಳು. ಇವರಿಬ್ಬರು ನನ್ನ ಗಂಡು ಮಕ್ಕಳು. ಆಮೇಲೆ ನಾನು, ನಮ್ಮ ಮನೆಯವರು. ಹೊರಗೆ ಬಂದ ತಕ್ಷಣ ಪೂಜೆ ಮುಗಿಸಿ ತುಂಬಾ ವೆರೈಟೀಸ್ ಇದೆ. ನೀವು ಇಲ್ಲಿ ತುಂಬಾ ಶಾಪಿಂಗ್ ಮಾಡ್ಕೋಬೋದು. ವಿಡಿಯೋ ಕ್ಲಿಯರಿಟಿ ಹೇಗೆ ಬರ್ತಿದೆ ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ಹೊರಗೆ ಈ ಥರ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡ್ತಿರೋದು. ಇನ್ನು ಇದೇ ಥರ ಟ್ರಾವೆಲಿಂಗ್ ವ್ಲಾಗ್ಸ್ ಕೂಡ ಬರ್ತಿರುತ್ತೆ. ಇನ್ನು ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂಜೆ ಮಾಡೋದಕ್ಕೆ ಶಂಕು ಕೂಡ ನಿಮಗೆ ಇಲ್ಲಿ ತುಂಬಾ ಕಡಿಮೆ ರೇಟಿಗೆ ಸಿಗುತ್ತೆ. 80 ರೂಪಾಯಿಗೆ, ಆಮೇಲೆ 100 ರೂಪಾಯಿಗೆಲ್ಲ ಚಿಕ್ಕ ಶಂಕೆಲ್ಲ ಸಿಗ್ತಿತ್ತು. ನೀವು ತಗೊಳ್ಬೋದು. ಯಾರೆಲ್ಲ ಬಂದಿದ್ದೀರ ತ್ರ್ಯಂಬಕೇಶ್ವರ ದೇವಸ್ಥಾನಕ್ಕೆ ಕಮೆಂಟ್ ಮಾಡಿ ಹೇಳಿ. ಇಲ್ಲಿಂದ ನಾವು ಸೀದಾ ಇವಾಗ ಶಿರಡಿಗೆ ಜರ್ನಿ ಇನ್ನೂ ಸ್ಟಾರ್ಟ್ ಮಾಡಿದ್ವಿ. ಶಿರಡಿಗೆ ಬರೋಷ್ಟರಲ್ಲಿ ನಮಗೆ ಸಂಜೆ 6:30-7 ಗಂಟೆ ಆಯಿತು. ಮಕ್ಕಳಿದ್ರಲ್ಲ, ಸ್ವಲ್ಪ ಗಾಡಿ ನಿಲ್ಲಿಸೋದು ಬರೋದು ಆಯಿತು. ಪೂಜೆನೂ ಮುಗಿಸ್ಕೊಂಡ್ವಿ. ನಾವು ಪೂಜೆ ಮುಗಿಸಿ ಹೊರಗೆ ಬರೋಷ್ಟರಲ್ಲಿ 8:30-9 ಗಂಟೆ ಆಯಿತು. ದೇವಸ್ಥಾನದೊಳಗಡೆ ಮೊಬೈಲು ಅಲೌಡ್ ಇರಲಿಲ್ಲ. ನಾವು ಅದಕ್ಕೆ ಹೊರಗೆ ಬಿಟ್ಟು ಹೋಗಿದ್ವಿ. ದರ್ಶನ ಕೂಡ ಚೆನ್ನಾಗಾಯಿತು ನಮ್ಮದು. 1 ಗಂಟೆ ಅಷ್ಟೇ ನಾವು ಲೈನಲ್ಲಿ ನಿಂತ್ಕೊಂಡಿದ್ದು. ಜಾಸ್ತಿ ರಶ್ ಏನೂ ಇರಲಿಲ್ಲ. ಆಮೇಲೆ ಗುರುವಾರ ದಿನ ಹೋದರೆ ತುಂಬಾ ರಶ್ ಇರುತ್ತೆ. ತುಂಬ ನಿಂತ್ಕೊಳ್ಬೇಕಾಗುತ್ತೆ. ಸಾಯಿಬಾಬಾ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ನಮಗೆ. ಇದೆಲ್ಲ ಹೊರಗಿಂದು ವಿಡಿಯೋಸ್. ಯಾರೆಲ್ಲ ಶಿರಡಿಗೆ ಬಂದಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ. ತುಂಬಾ ಶಾಪಿಂಗ್ ಮಾಡ್ಕೋಬೋದು. ಇಲ್ಲಿ ಸಾಯಿಬಾಬಾ ಅವರ ಫೋಟೋ, ಮೂರ್ತಿ ಎಲ್ಲ ಚೆನ್ನಾಗಿ ಸಿಗುತ್ತೆ, ತಗೊಳ್ಬೋದು. ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲೇ ಪ್ರಸಾದಾಲಯ ಅಂದರೆ ಊಟ ಸಿಗುತ್ತೆ. ನಾವು ಅಲ್ಲಿಗೆ ಹೋಗಿ ಇವಾಗ ಪ್ರಸಾದ ಎಲ್ಲ ತಗೊಂಡ್ವಿ. ಊಟ ಮಾಡಿ ಮನೆ ಕಡೆ ಹೊರಡ್ತಾ ಇದ್ದೀವಿ ಇವಾಗ. ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ. ನಿಮಗೆ ಹೇಗೆ ಅನ್ನಿಸ್ತು? ನೀವು ಯಾವತ್ತಾದರೂ ಶಿರಡಿಗೆ ಬಂದಿದ್ದರೆ ನಿಮ್ಮ ಜರ್ನಿ ಹೇಗಿತ್ತು ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ಥರ ವ್ಲಾಗ್ಸ್ ಕೂಡ ಬರ್ತಿರುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.